ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅನಗನಗ ಓಕೆ ರಾಜು ಮೂವಿ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಡೈರೆಕ್ಟರ್ ಹೆಸರು, ಪ್ರೊಡ್ಯೂಸರ್ ಹೆಸರು, ಆ್ಯಕ್ಟರ್ ಹೆಸರು, ಹಾಗೆಯೇ ಬಜೆಟು, ಕಲೆಕ್ಷನು, ರನ್ನಿಂಗ್ ಟೈಮ್, ಹಾಗೆಯೇ ಈ ಮೂವಿಯ ಸ್ಟೋರಿ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಕಲೆಕ್ಷನ್ ನೋಡಿದರೆ 100 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದರೆ 29 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ರನ್ನಿಂಗ್ ಟೈಮ್ ಒಂದು 144 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಿಡುಗಡೆಯಾಗಿದ್ದ ದಿನಾಂಕ ಜನವರಿ 14, 2026ರಲ್ಲಿ ಬಿಡುಗಡೆಯಾಗಿರುವಂತಹ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಮಾರಿ, ಪ್ರೊಡ್ಯೂಸರ್ ಬೈ ಸುರ್ವಾನ್ ನಾಗವಂಶಿ. ಹಾಗೆಯೇ ಈ ಮೂವಿಯ ಆ್ಯಕ್ಟರ್ ಹೆಸರು ನವೀನ್ ಪೊಲಿಶೆಟ್ಟಿ, ಮೀನಾಕ್ಷಿ ಚಂದ್ರಿ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ರಮೇಶ್ ಕೂಡ ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ, ಹಿಂದಿಯಲ್ಲಿ ಡಬ್ಬಿಂಗ್ ಆಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ಹಿಂದಿಯಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಹಿಂದಿಯಲ್ಲಿ ಆಡಿಯನ್ಸ್ಗಳು ಈ ಮೂವಿಗೆ ಆಲ್ ಟೈಮ್ ಸರ್ಚಿಂಗನ್ನು ಮಾಡ್ತಿರ್ತಾರೆ ಅಂತಲೇ ಹೇಳಬಹುದು. ಎಲ್ಲೂ ಕೂಡ ಅವರಿಗೆ ಟ್ರೇಲರ್ ಕೂಡ ಎಲ್ಲರೂ ನೋಡಿದ್ದಾರೆ. ಹಿಂದಿ ಆಡಿಯನ್ಸ್ಗಳು ಸಿಕ್ಕಾಪಟ್ಟೆ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು ಅತ್ಯುತ್ತಮವಾಗಿ. ಹಾಗೆಯೇ ಈ ಮೂವಿಗೆ ಹಿಂದಿಯಲ್ಲಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ. ಹಾಗೆಯೇ ಹಿಂದಿ ಆಡಿಯನ್ಸ್ ಅಂತೂ ಈ ಮೂವಿಗೆ ಲವ್ ಸ್ಟೋರಿ ಸಿನಿಮಾ ಅಂತಲೇ ಕರೀತಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಗೆ ತುಂಬ ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ, ತೆಲುಗಿನಿಂದೂ ಕೂಡ. ಹಾಗೆಯೇ ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳೋದಾದರೆ, ನಾಗ ಅನ್ನೋ ವ್ಯಕ್ತಿ ಇರ್ತಾರೆ. ನಾಗ ಅನ್ನೋ ವ್ಯಕ್ತಿ ಅವರಿಗೆ ತಂದೆ ತಾಯಿ ಇರ್ತಾರೆ. ನಾಗ ಅವರು ಒಂದು ಊರಿನ ಒಂದು ಚೇರ್ಮನ್ ಮಗ ಆಗಿರ್ತಾರೆ ಅಂತಲೇ ಹೇಳ್ಬೋದು. ನಾಗ ಅವರ ತಂದೆ ಅವರು ಒಂದು ವಯಸ್ಸಾಗೋಗಿರುತ್ತೆ. ನಾಗನೇ ಅವರ ಒಂದು ಊರಿನ ಒಂದು ಕಾರ್ಯಗಳನ್ನೆಲ್ಲ ಮಾಡೋದು ಆಗಿರ್ಬೋದು, ಮತ್ತು ಅವರ ಊರಿನ ದೇವಸ್ಥಾನಗಳಿಗೆ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋದು, ಮತ್ತು ಅವರ ದೇವಸ್ಥಾನದ ಕಾರ್ಯಗಳನ್ನೆಲ್ಲ ನಡೆಸೋದು, ಮತ್ತು ಅವರ ಒಂದು ಯಾವುದಾದ್ರು ಒಂದು ಗಲಾಟೆಗಳು ಆದಾಗ ಊರಿನಲ್ಲಿ ತೀರ್ಮಾನವನ್ನು ಮಾಡೋದೇ ನಾಗ ಅಂದ ವ್ಯಕ್ತಿ. ನಾಗಂಗೆ ಒಂದು ಸುಮಾರು ಹುಡುಗಿರು ಫಾಲೋವರ್ಸ್ ಇರ್ತಾರೆ ಅಂತಲೇ ಹೇಳ್ಬೋದು. ಸುಮಾರು ಹುಡುಗಿರು ನಾಗ ಅವ್ರನ್ನ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ನಾಗ ಅವರು ಯಾರನ್ನೂ ಕೂಡ ಪ್ರೀತಿಸ್ತಾ ಇರೋದಿಲ್ಲ, ಮತ್ತು ಅವರ ಫ್ರೆಂಡ್ಸ್ಗಳ ಜೊತೆ ಅಲ್ಟೆಯನ್ನು ಮಾಡಿಕೊಂಡು, ಮತ್ತು ಅವರ ಒಂದು ಜಮೀನಲ್ಲಿ ವ್ಯವಸಾಯಗಳನ್ನು ಮಾಡಿಸಿ ಅಲ್ಲಿ ಬಂದಂಥ ದುಡ್ಡನ್ನು ಅವರ ಒಂದು ಜನಗಳಿಗೆ ನೀಡೋದು, ಈ ರೀತಿಯೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾಗ ಅವರು ಒಂದು ಹುಡುಗಿನ ನೋಡಿ ತುಂಬ ಹಚ್ಕೊಬಿಡ್ತಾರೆ. ಮತ್ತು ಆ ಹುಡುಗಿಗೋಸ್ಕರ ಮತ್ತೆ ಸಿಗೋದಿಲ್ವೋ, ಮತ್ತು ಅವರು ರಿಲೇಟಿವ್ಸು ಆಗಿರ್ತಾರೆ ಅಂತಲೇ ಹೇಳ್ಬೋದು. ಅವರ ಮನೆಗೆ ಹತ್ರ ಹೋಗೋದು, ಅವರ ಜೊತೆ ಭೇಟಿಯನ್ನು ಆಗೋದು ಆ ಹುಡುಗಿ ಹತ್ರ, ಮತ್ತು ಅವರ ಹುಡುಗಿ ಬಗ್ಗೆ ಎಲ್ಲ ಕೇಳ್ಕೊಳ್ಳೋದು, ಮತ್ತು ಆ ಹುಡುಗಿ ಹತ್ರನೇ ಸುಮಾರು ಕಡೆ ಸುತ್ತಾ ಇರ್ತಾರೆ. ಪ್ರೀತಿಸಿದ್ರು ಕೂಡ ಅವರ ಪ್ರೀತಿಯನ್ನು ಹೇಳ್ಕೊತಾರೆ, ಮತ್ತು ನಾಗ ಅವ್ರನ್ನೂ ಕೂಡ ಒಪ್ಕೊಂಡು ಅವರಿಬ್ರಿಗೂ ಕೂಡ ಮದುವೆ ಆಗುತ್ತೆ. ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿಗೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.